ನನ್ ಕಣ್ಮುಂದೆ ಇರ್ಬೇಡ. ಅಯ್ಯೋ ಅಕ್ಕ, ಪಾಪ ತಟ್ಟೆ ಮುಂದೆ ಕೂತಿರೋನ್ನ. ಏನೇ, ನಿನಗೂ ಶಿಕ್ಷೆ ಕೊಡ್ಲಾ? ಏನಿದು ಎಲ್ರೂ ಮುಖಗಳನ್ನ ಹಾಗೆ ಮಾಡ್ಕೊಂಡಿದ್ದೀರಾ? ತಪ್ಪು ಮಾಡಿದವರು ಶಿಕ್ಷೆನ ಅನುಭವಿಸ್ಲೇಬೇಕು. ಈ ಮನೆ ನಿಯಮಗಳನ್ನ ಪಾಲಿಸದೇ ಇರೋರ್ಗೆ ಕ್ಷಮೆ ಇರಲ್ಲ. ಬೇಗ ಊಟ ಮಾಡಿ. ನೀವು ತಿಂದ ಮೇಲೇನೆ ಅಲ್ವಾ ಹೆಂಗಸರು ತಿನ್ನೋದು, ಅದನ್ನ ನೆನ್ಪಿಟ್ಕೊಳ್ಳಿ. ನಕ್ಕರೆ ನಿಮ್ ಗಂಟೆನೂ ಹೋಗಲ್ಲ. ನಗಿ. ತುಂಬಿದ ಮನೆಯಲ್ಲಿ ಹೀಗೆ ಅಳೋ ರೀತಿ ಮುಖ ಮಾಡ್ಕೊಂಡು ಇರಬೇಡಿ. ನನ್ ಮಗನ್ಗಿಷ್ಟ ಅಂತ ಅವನಿಗೋಸ್ಕರ ಚಪಾತಿ ಜೊತೆ ಬೆಣ್ಣೆ ಕೊಟ್ಟೆ. ಆದ್ರೆ ಈ ಸಕ್ಕುಯಿಂದ ಕೈಗ್ ಬಂದು ತುತ್ತು ಬಾಯಿಗೆ ಬರದೆ ಹೋಯ್ತು. ಒಂದ್ ತುತ್ತು ತಿಂದೆ ಎದ್ದು ಹೋದ. ನಿನ್ನನ್ನ ಬಿಡಲ್ಲ ಸಕ್ಕು. ಇವತ್ತಿಂದ ಅಡ್ಗೆ ಮನೆ ಕೆಲ್ಸನೆಲ್ಲ ನಿನ್ ಕೈಲೇ ಮಾಡಿಸ್ತೀನಿ. ನಿನ್ ಕತೆ ಮುಗೀತು ಕಣೆ. ಇಲ್ಲಿ ನೋಡು ಸಕ್ಕು, ಇಲ್ಲಿಗ್ ಬಂದು ನನಗ್ ಸ್ವಲ್ಪ ಸಹಾಯ ಮಾಡು. ಅಡ್ಗೆ ಪೂರ್ತಿ ಆಯ್ತು. ಬೇಗ ಪಾತ್ರೆಗಳನ್ನೆಲ್ಲ ತೊಳಿ. ನಾನು ಹೇಳೋ ಕೆಲ್ಸನೆಲ್ಲ ಒಂದಾದ್ಮೇಲೆ ಒಂದು ಮಾಡು. ನಿಂತ್ಕೋ ಸಕ್ಕು. ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ನನ್ನ ಮಾತನ್ ಬಿಟ್ಟು ಬೇರೆ ಯಾರ ಮಾತನ್ನು ಕೇಳಬಾರ್ದು. ನಾನು ಹೇಳಿದ್ದನ್ ಮಾತ್ರ ನೀನು ಮಾಡಬೇಕು. ಅಡ್ಗೆ ಮನೆ ಕೆಲಸ ಅವಳು ನೋಡ್ಕೋತಾಳೆ. ಯಮುನಾ, ಇವಳನ್ನ ಕರ್ಕೊಂಡು ಹೋಗು. ಇವಳು ಏನೇನ್ ಕೆಲಸ ಮಾಡ್ಬೇಕೋ ಅರ್ಥ ಆಗೋ ಹಾಗೆ ಹೇಳು. ವತ್ಸಲ, ನೀನ್ ನಿನ್ ಕೆಲ್ಸಗಳನ್ನ ನೋಡ್ಕೋ. ಯಮುನಾ, ನೀನ್ ಇವಳನ್ನ ಕರ್ಕೊಂಡು ಹೋಗು. ಏಯ್ ಬಾ. ಇವಳು ಕೆಲಸ ಮಾಡೋದನ್ನ ತಪ್ಪಿಸಿ ಸಕ್ಕು ಕೈಲಿ ಮಾಡಿಸ್ಬೇಕು ಅನ್ಕೊಂಡಿದ್ದಾಳೆ. ಗಂಗಿ, ಎದ್ದೇಳು, ಹೋಗ ಕಡೆ. ಅಬ್ಬಾ, ಹೊಸ ಸೊಸೆ ಅಡ್ಬಿದ್ದೆ ಅಮ್ಮವ್ರೆ. ಸಕುಬಾಯಿ ಅಲ್ವಾ? ನನ್ನ ಹೆಸರು ಗಂಗಿ. ಹೊಸ ಸೊಸೆ ತುಂಬಾ ಮುದ್ದಾಗಿದ್ದಾರಮ್ಮವ್ರೆ. ನಿನ್ ಯಾರಾದ್ರೂ ಕೇಳಿದ್ರಾ? ಮಾತು ಜಾಸ್ತಿ ಆಯ್ತು. ಮೊದ್ಲು ಅಲ್ಲಿಂದ ಎದ್ದೇಳು. ಈ ಮುಸ್ರೆ ಪಾತ್ರೆಗಳನ್ನ ಸಕ್ಕು ತೊಳಿತಾಳೆ. ಅಯ್ಯೋ, ನೀವೇನ್ ಹೇಳ್ತಿದ್ದೀರಾ ಅಮ್ಮವ್ರೆ? ಇಷ್ಟು ಚಿಕ್ಕ ಹುಡುಗಿ ಇಷ್ಟೆಲ್ಲ ಹೇಗ್ ತೊಳಿತಾರೆ? ಸಣ್ಣ ಪುಟ್ಟ ಲೋಟ ಸೌಟು ಇದ್ರೆ ಕೊಡಿ. ಮದ್ವೆ ಆದ ಹೊಸದ್ರಲ್ಲಿ ನೆಂಟ್ರಿಷ್ಟ್ರು ಬರ್ತಿರ್ತಾರೆ, ವಿಶ್ರಾಂತಿ ತಗೊಳ್ಳಿ ಬಿಡಿ. ಅವ್ರ ಕೈಲಿ ಪಾತ್ರೆ ತೊಳಿಸ್ತೀನಿ ಅಂತಿದಿರಲ್ಲ. ನಮ್ಮಮ್ಮ ನಿನ್ಗೆ ಜಾಸ್ತಿ ಸಲಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಬೆಳಗ್ಗೆನೆ ನನಗೆ ಸಲಹೆ ಕೊಡ್ತಿದ್ಯಾ? ಸಕ್ಕು ಏನ್ ಮಾಡ್ಬೇಕು ಅಂತ ನೀನ್ ಹೇಳ್ಬೇಕಾಗಿಲ್ಲ. ಇದು ನಮ್ಮಮ್ಮ ಅವ್ರ ಆಜ್ಞೆ. ಮೊದ್ಲಲ್ಲಿಂದ ಎದ್ದೇಳು. ಮಳೆ ಬರೋ ಹಾಗಿದೆ, ಆ ಬಟ್ಟೆಗಳನ್ನ ಎತ್ಕೊಂಡು ಹೋಗು. ಹೋಗು. ಬನ್ನಿ ಹೊಸ ಸೊಸೆಯವರೇ, ಬನ್ನಿ, ಬಂದು ಪಾತ್ರೆ ತೊಳಿರಿ. ಮನೋರಮ ಅಮ್ಮವ್ರ ಆಜ್ಞೆ ಆದ್ಮೇಲೆ ನಾನ್ ನಿಮ್ಮ ಹತ್ರ ಮಾತಾಡಕ್ ಏನಿದೆ? ಬನ್ನಿ ಅಮ್ಮ. ಸಕ್ಕು, ಅಮಾಯಕಿ ತರ ನೋಡ್ಬೇಡ. ಹೋಗು, ಹೋಗಿ ಕೆಲ್ಸ ಶುರು ಮಾಡು. ಇಷ್ಟೊಂದ್ ಪಾತ್ರೆಗಳನ್ನ ನೋಡಿ ನಿನಗೆ ಭಯ ಆಗಿರ್ಬೇಕಲ್ವಾ? ಅಯ್ಯೋ ಇಲ್ಲ ಇಲ್ಲ, ನನ್ಗೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳೆದು ಅಭ್ಯಾಸ ಇದೆ. ನಮ್ ಗುಡಿ ಇದೆ ಅಲ್ವಾ, ಅಲ್ಲಿ ಅವಾಗವಾಗ ಉತ್ಸವ ನಡೀತಾ ಇರುತ್ತೆ. ಅಲ್ಲಿ ತುಂಬಾ ಜನ ಊಟ ಮಾಡಕ್ ಬರ್ತಾರೆ. ದೊಡ್ಡ ದೊಡ್ಡ ಹಂಡೆಗಳನ್ನ ತೊಳೆಯೋದಕ್ಕೆ ಅಮ್ಮನಿಗೆ ಸಹಾಯ ಮಾಡ್ತಿದ್ದೆ. ನನ್ ಕೈಲಿ ಆಗತ್ತೆ, ಬೇಗ ಬೇಗ ತೊಳೆದು ಬಿಡ್ತೀನಿ. ನಿನ್ ಬದ್ಲಾಗೋದೇ ಇಲ್ಲ ಅನ್ಸುತ್ತೆ. ನಾನು ಒಂದ್ ಮಾತ್ ಮಾತಾಡಿದ್ರೆ ನೀನ್ 100 ಮಾತ್ ಮಾತಾಡ್ತೀಯ. ತವ್ರ ಮನೆ ಕತೆ ಹೇಳಿದ್ ಸಾಕು, ಬೇಗ ಕೆಲ್ಸ ಶುರು ಮಾಡು. ನೀನೇನೆ ನಿನ್ಕೊಂಡ್ ನೋಡ್ತಿದ್ಯಾ? ಹೋಗೋ, ಬಟ್ಟೆ ಒಣಗಿದಾವೆ, ಹೋಗ್ ಮಡ್ಚಿಡು. ಸರಿ ಅಮ್ಮವ್ರೆ. ಚಿಕ್ಕಮ್ಮವ್ರೆ, ನಿಮ್ ಕೈಲಿ ಆಗತ್ತಲ್ವಾ? ಸಹಾಯ ಮಾಡು ಅಂದ್ರೆ ಮಾಡ್ತೀನಿ. ಅಯ್ಯೋ ಬೇಡ ಬಿಡಿ. ನೀವು ಸಹಾಯ ಮಾಡೋದು ಅತ್ತೆ ನೋಡಿದ್ರೆ ನನ್ ಜೊತೆ ನಿಮ್ಗೂ ಕೂಡ ಶಿಕ್ಷೆ ಕೊಡ್ತಾರೆ. ನಾನ್ ಬೇಗ ಬೇಗ ತೊಳಿತೀನಿ, ನೀವು ಹೋಗಿ. ಅವರು ನನ್ಗೇನು ಅನ್ನಲ್ಲ. ಅವ್ರೇನಾದ್ರು ಅಂದ್ರೆ ನಾನ್ ಬಿಟ್ಬಿಡ್ತೀನಲ್ಲ. ನಾನ್ ಹೇಳೋದನ್ನ ಕೇಳಿ ನೀವು ನಿಮ್ ಅತ್ತೆಯವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರೆ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ಅದ್ ಸರಿ, ಏನಾದ್ರೂ ತಿಂದ್ರಾ? ಅದು ನಾನು ಮೊದಲು ಈ ಕೆಲಸ ಮಾಡ್ತೀನಿ, ಆಮೇಲೆ ತಿಂತೀನಿ. ಆದ್ರೂ ನನ್ಗೆ ಈಗೇನ್ ಹಸ್ವಾಗ್ತಿಲ್ಲ, ನಾನು ಆಮೇಲೆ ತಿಂತೀನಿ. ಕೆಲಸ ಪೂರ್ತಿ ಆಗೋದು ಮುಖ್ಯ ಅಲ್ವಾ? ಸರಿ.